ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಜೂನ್ 29, 2020 ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಕ್ಲಾಸನ್ನು ನೋಡುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಯಾರಿಗಾದರೂ ಏಪ್ರಿಲ್ ಹಾಗೂ ಮೇ ತಿಂಗಳ ಕರೆಂಟ್ ಅಫೇರ್ಸ್ PDF ನೋಟ್ಸ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಇದೆ, 7795014409. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಟ್ಸು ಸಿಗುತ್ತೆ. ನೋಟ್ಸು ಫ್ರೀ ಇರಲ್ಲ, ಒಂದು ರೀಸನೇಬಲ್ ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಸುನ್ನಿ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಗುಜರಾತ್ ರಾಜ್ಯ ಸರ್ಕಾರ ಆರಂಭ ಮಾಡಿದೆ. ಗುಜರಾತ್ ರಾಜ್ಯ ಸರ್ಕಾರ ಇತ್ತೀಚೆಗೆ ಸೌನಿ ಅಂತ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿತ್ತು. ಅದು ಪ್ರಾರಂಭ ಮಾಡಿದ್ದು 2016ನಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. 2016ರಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗಿತ್ತು. ಸೊ ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಈ ಒಂದು ಯೋಜನೆ ಸುದ್ದಿಯಲ್ಲಿದೆ ಅಂತಂದರೆ 2020 ಆಗಸ್ಟ್ 15 ಒಳಗಾಗಿ ಈ ಯೋಜನೆಯ 2ನೇ ಹಂತವನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರಣಕ್ಕೆ ಇದು ಸುದ್ದಿಯಲ್ಲಿದೆ. ಇದೊಂದು ಕುಡಿಯುವ ನೀರಿನ ಯೋಜನೆಯಾಗಿದೆ. ಅಫೋರ್ಡೆಬಲ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆಗಿರುತ್ತೆ, ಕುಡಿಯುವ ನೀರಿನ ಯೋಜನೆ ಆಗಿರುತ್ತೆ. 2016ರಲ್ಲಿ ಈ ಯೋಜನೆ ಪ್ರಾರಂಭವಾಗಿತ್ತು. ಈ ಯೋಜನೆಯ ಪೂರ್ಣ ಹೆಸರು ಸೌರಾಷ್ಟ್ರ ನರ್ಮದಾ ಅವತಾರಣ್ ಇರಿಗೇಷನ್ ಸ್ಕೀಮ್. ಸೌರಾಷ್ಟ್ರ ನರ್ಮದಾ ಅವತಾರಣ್ ಇರಿಗೇಷನ್ ಸ್ಕೀಮ್. ಎಸ್ಪೆಷಲಿ KS ಪ್ರಿಲಿಮ್ಸಲ್ಲಿ ತುಂಬ ಒಂದು ಡೀಟೇಲ್ ಆಗಿ ಓದಬೇಕಾಗುತ್ತೆ. KS ಪ್ರಿಲಿಮ್ಸ್ಗೆ ಯಾರು ಓದ್ತಾ ಇರ್ತೀರ ಅವರು, ಯಾಕೆ ಅಂತಂದರೆ KS ಪ್ರಿಲಿಮ್ಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕೊಡ್ತಾರೆ. ಉದಾಹರಣೆಗೆ ಆಯ್ಕೆ 1ರಲ್ಲಿ ಏನು ಕೊಡ್ತಾರೆ, ಆಯ್ಕೆ 1ನೇ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಸುನ್ನಿ ಎಂಬುದು ಗುಜರಾತ್ನ ಕುಡಿಯುವ ನೀರಿನ ಯೋಜನೆ ಆಗಿದೆ ಅಂತ ಕೊಡ್ತಾರೆ. 2ನೇ ಹೇಳಿಕೆ B ಹೇಳಿಕೆ ಏನಾಗಿರುತ್ತೆ ಅಂದರೆ ಇದರ ಪೂರ್ಣ ಹೆಸರು ಸೌರಾಷ್ಟ್ರ ನರ್ಮದಾ ಅವತಾರಣ್ ಇರಿಗೇಷನ್ ಸ್ಕೀಮ್ ಅಂತ ಕೊಡ್ತಾರೆ. ಕೆಳಗಡೆ ಆಯ್ಕೆಯನ್ನು ಕೊಡ್ತಾರೆ. 1ನೇದು ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, 2 ಸರಿ, 2 ತಪ್ಪು. ಈ ರೀತಿಯಾದಂತಹ ಪ್ರಶ್ನೆಗಳು KPSC ನಡೆಸುವಂತಹ KS ಪ್ರಿಲಿಮ್ಸ್ ಆಗಿರಬಹುದು, FD ಎಕ್ಸಾಮ್ಸಲ್ಲಿ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಡೀಟೇಲ್ಸ್ಗಳನ್ನು ತಿಳ್ಕೊಬೇಕಾಗುತ್ತೆ. ಕೇವಲ ಸುನ್ನಿ ಯೋಜನೆ ಗುಜರಾತ್ ರಾಜ್ಯ ಸರ್ಕಾರದಂತ ಮಾತ್ರ ತಿಳ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥ ಪ್ರಶ್ನೆಗಳು ಬಂದಾಗ. ಸೊ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಆಗಸ್ಟ್ 15, 2020 ಒಳಗಾಗಿ ಈ ಯೋಜನೆಯ 2ನೇ ಹಂತದ ಒಂದು ಯೋಜನೆಯನ್ನು ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಎಷ್ಟು ಡೀಟೇಲ್ಸ್ ಇದೆ ನೆನಪಿಟ್ಕೊಳ್ಳಿ. ಐಫ್ಲೋವ್ಸ್ ಎಂಬ ಸಂಯೋಜಿತ ಪ್ರವಾಹ ಎಚ್ಚರಿಕೆ ವ್ಯವಸ್ಥೆ. ಏನು ಐಫ್ಲೋವ್ಸ್? ಐಫ್ಲೋವ್ಸ್ ಎಂಬ ಸಂಯೋಜಿತ ಪ್ರವಾಹ ಎಚ್ಚರಿಕೆ ವ್ಯವಸ್ಥೆಯನ್ನು ಯಾವ ರಾಜ್ಯ ಆರಂಭ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯ ಆರಂಭ ಮಾಡಿದೆ. ಮುಂಬೈ ನಗರಕ್ಕೆ ಈ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿರುತ್ತೆ. ಇದೊಂದು ಫ್ಲಡ್ ವಾರ್ನಿಂಗ್ ಸಿಸ್ಟಮ್ ಆಗಿರುತ್ತೆ. ಯಾವಾಗ ಪ್ರವಾಹ ಬಂದಾಗ ಒಂದು ಮುನ್ಸೂಚನೆ ಕೊಡುತ್ತೆ. ಸೊ ಇತ್ತೀಚೆಗೆ ಮಹಾರಾಷ್ಟ್ರಕ್ಕೆ ನಿಸರ್ಗ ಚಂಡಮಾರುತ ಅಪ್ಪಳಿಸಿತ್ತು. ತುಂಬ ಒಂದು ನಿಸರ್ಗ ಚಂಡಮಾರುತ ಅಪ್ಪಳಿಸಿ ತುಂಬ ಒಂದು ಹಾನಿ ಕೂಡ ಮಾಡಿತ್ತು. ಅದೇ ರೀತಿ ಒಡಿಶಾಗೆ ಕೂಡ ಒಂದು ಚಂಡಮಾರುತ ಅಪ್ಪಳಿಸಿತ್ತು. ಹಾಗೆ ವೆಸ್ಟ್ ಬೆಂಗಾಲ್ಗೆ ಕೂಡ ಒಂದು ಚಂಡಮಾರುತ ಅಪ್ಪಳಿಸಿತ್ತು, ಪಶ್ಚಿಮ ಬಂಗಾಳಕ್ಕೆ. ಹಾಗಾದರೆ ನಿಸರ್ಗ ಚಂಡಮಾರುತ, ಈ ಒಂದು ಚಂಡಮಾರುತಕ್ಕೆ ನಿಸರ್ಗ ಅಂತ ಹೆಸರಿಟ್ಟವರು ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾಕಂದರೆ ಯಾವ ದೇಶ ನಿಸರ್ಗ ಚಂಡಮಾರುತ ಅಂತ ನಾಮಕರಣ ಮಾಡಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಲ್ರೆಡಿ ಹಳೆ ಕರೆಂಟ್ ಅಫೇರ್ಸಲ್ಲಿ ಇದನ್ನು ತುಂಬ ಸಲ ನಾನು ಕವರ್ ಮಾಡಿದ್ದೇನೆ, ರೆಗ್ಯುಲರ್ ಆಗಿ ನೋಡಿದ್ರೆ ಗೊತ್ತಿರುತ್ತೆ. ಭಾರತದ ವಿದೇಶಿ ವಿನಿಮಯ ಮೀಸಲು ಇತ್ತೀಚೆಗೆ ಯಾವ ಮೈಲ್ ಸ್ಟೋನನ್ನು ತಲುಪಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತದ ವಿದೇಶಿ ವಿನಿಮಯ ಮೀಸಲು ಇತ್ತೀಚೆಗೆ $500 ಬಿಲಿಯನ್ ಒಂದು ಮೈಲ್ ಸ್ಟೋನನ್ನು ರೀಚ್ ಆಗಿದೆ. ಇತ್ತೀಚೆಗೆ RBI ರಚನೆ ಮಾಡಿದಂತಹ ಕಾರ್ಯ ಗುಂಪಿನ ಮುಖ್ಯಸ್ಥ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಒಂದು ಕಾರ್ಯ ಗುಂಪನ್ನು ರಚನೆ ಮಾಡಿದೆ. ಆ ಕಾರ್ಯ ಗುಂಪಿನ ಮುಖ್ಯಸ್ಥ ಯಾರು ಅಂದರೆ PK ಮೊಹಂತಿ ಅವರು ಆ ಒಂದು ಕಾರ್ಯ ಗುಂಪಿನ ಮುಖ್ಯಸ್ಥರಾಗಿರ್ತಾರೆ. ಏನು ಈ ಕಾರ್ಯ ಗುಂಪಿನ ಉದ್ದೇಶ ಅಂತಂದರೆ ಖಾಸಗಿ ಬ್ಯಾಂಕ್ ಷೇರುದಾರರ ಮಾನದಂಡಗಳನ್ನು ಪರಿಶೀಲಿಸುವುದು ಇದರ ಉದ್ದೇಶ ಆಗಿರುತ್ತೆ. ಖಾಸಗಿ ಬ್ಯಾಂಕ್ ಷೇರುದಾರರ ಒಂದು ಮಾನದಂಡಗಳನ್ನು
ಪರಿಶೀಲಿಸುವುದು ಪಿ ಕೆ ಮೋಹಂತಿ ಒಂದು ಕಾರ್ಯಗುಂಪಿನ ಉದ್ದೇಶ ಆಗಿರುತ್ತೆ. RBI ಬಗ್ಗೆ ಮಾತನಾಡೋದಾದರೆ RBIನ ಪ್ರಸ್ತುತ ಗವರ್ನರ್ ಯಾರು ಅಂದರೆ ಶಕ್ತಿಕಾಂತ್ ದಾಸ್. ಹಾಗೆ ಇತ್ತೀಚೆಗೆ RBIನ ಮಾಜಿ ಗವರ್ನರ್ ಆದಂತಹ ರಘುರಾಮ್ ರಾಜನ್ ರವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ರಚನೆ ಮಾಡಿದಂತಹ ಸಲಹಾ ಸಮಿತಿಯಲ್ಲಿ ಅವರು ಕೂಡ ಒಬ್ಬರಾಗಿ ಆಯ್ಕೆಯಾಗಿರ್ತಾರೆ. ರಘುರಾಮ್ ರಾಜನ್ ರವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ರಚನೆ ಮಾಡಿದಂತಹ ಕೋವಿಡ್-19 ವಿರುದ್ಧ ಒಂದು ಸಲಹಾ ಸಮಿತಿಯಲ್ಲಿ ಆಯ್ಕೆಯಾಗಿರ್ತಾರೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ಮನಿಲಾ ಎಲ್ಲಿ ಬರುತ್ತೆ? ಫಿಲಿಪೈನ್ಸಲ್ಲಿ ಬರುತ್ತೆ. ಸೊ RBI ರಚನೆಯಾಗಿದ್ದು 1935ರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ನ ಒಂದು ರೆಕಮೆಂಡೇಶನ್ ಮೇಲೆ RBI ರಚನೆ ಆಗುತ್ತೆ. RBIನ ಪ್ರಪ್ರಥಮ ಗವರ್ನರ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. RBIನ ಪ್ರಪ್ರಥಮ ಗವರ್ನರ್ ಯಾವ ಭಾರತೀಯ ಆಟೋಮೊಬೈಲ್ ಕಂಪನಿ ಜಾನ್ ಜಿ ಕಂಪನಿಯಿಂದ ಹೊರಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಮಹೀಂದ್ರಾ ಕಂಪನಿ. ಜಾನ್ ಜಿ ಕಂಪನಿ ಏನು ಜಾನ್ ಜಿ ಕಂಪನಿ ಅಂತಂದರೆ ಇದೊಂದು ಎಲೆಕ್ಟ್ರಾನಿಕ್ ಮೋಟರ್ ವೆಹಿಕಲ್ಸನ್ನು ಪ್ರೊಡಕ್ಷನ್ ಮಾಡುವಂಥ ಕಂಪ್ನಿ ಆಗಿರುತ್ತೆ. ಎಲೆಕ್ಟ್ರಾನಿಕ್ ಮೋಟರ್ ವೆಹಿಕಲ್ಸ್ಗಳನ್ನು ಪ್ರೊಡಕ್ಷನ್ ಮಾಡುವಂಥ ಕಂಪ್ನಿ ಆಗಿರುತ್ತೆ. ಸೊ ಈ ಒಂದು ಕಂಪ್ನಿಯಿಂದ ಮಹೀಂದ್ರಾ ಹೊರಬಂದಿದೆ. ಎಲೆಕ್ಟ್ರಾನಿಕ್ ಮೋಟರ್ ವೆಹಿಕಲ್ಸ್ ತುಂಬ ಒಂದು ನ್ಯೂಸಲ್ಲಿತ್ತು ಮುಂಚೆ, ಇವಾಗ ಕೂಡ ನ್ಯೂಸಲ್ಲಿದೆ. ಯಾಕೆ ಅಂದರೆ ಇವತ್ತು ಪೊಲ್ಯೂಷನ್ ಆಗ್ತಾ ಇರೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಭಾರತದಲ್ಲಿ ಓಡಿಸ್ಬೇಕು ಅಥವಾ ಒಂದು ರಸ್ತೆಗೆ ತರಬೇಕು ಅಂತ ತುಂಬ ಕಂಪ್ನೀಸ್ ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೋಸು ಇದೆ, ಕಾನ್ಸು ಇದೆ. ಅದಕ್ಕೆ ಏನೋ ಎಲೆಕ್ಟ್ರಿಕ್ ಮೋಟರ್ ವೆಹಿಕಲ್ಸ್ಗಳನ್ನು ಭಾರತದಲ್ಲಿ ಓಡಿಸೋಕೆ ಅಡ್ವಾಂಟೇಜಸ್ಸು ಇದೆ, ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ಅವುಗಳ ಬಗ್ಗೆ ಸಪ್ರೇಟಾಗಿ ಮಾತನಾಡೋಣ. ಯುನಿಸೆಫ್ ಯಾವ ಸಂಸ್ಥೆಯ ಜೊತೆಗೂಡಿ ಕೋವಿಡ್-19 ಆ್ಯಂಡ್ ಚೈಲ್ಡ್ ಲೇಬರ್ ಆ ಟೈಮ್ ಆಫ್ ಕ್ರೈಸಿಸ್ ಆ ಟೈಮ್ ಟು ಆ್ಯಕ್ಟ್ ಏನು ಯುನಿಸೆಫ್ ಯಾವ ಸಂಸ್ಥೆಯ ಜೊತೆಗೂಡಿ ಕೋವಿಡ್-19 ಆ್ಯಂಡ್ ಚೈಲ್ಡ್ ಲೇಬರ್ ಆ ಟೈಮ್ ಆಫ್ ಕ್ರೈಸಿಸ್ ಆ ಟೈಮ್ ಟು ಆ್ಯಕ್ಟ್ ಎಂಬ ಒಂದು ವರದಿಯನ್ನು ಹೊರತಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ILO ಹಾಗೂ ಯುನಿಸೆಫ್. ILOದ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ILO ಹಾಗೂ ಯುನಿಸೆಫ್ ಒಟ್ಟಾಗಿ ಕೋವಿಡ್-19 ಆ್ಯಂಡ್ ಚೈಲ್ಡ್ ಲೇಬರ್ ಆ ಟೈಮ್ ಆಫ್ ಕ್ರೈಸಿಸ್ ಆ ಟೈಮ್ ಟು ಆ್ಯಕ್ಟ್ ಎಂಬ ಒಂದು ರಿಪೋರ್ಟನ್ನು ತಯಾರು ಮಾಡಿದ್ದಾರೆ. ಪ್ರತಿ ವರ್ಷ ಜೂನ್ 12ನೇ ತಾರೀಕಿನಂದು ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗೆ ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರ UP ಗೌರ್ನಮೆಂಟ್ ಏನು ಮಾಡಿದೆ, ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ. ಯಾವ ಸ್ಕೀಮ್ ಅಂದರೆ ಬಾಲ ಶ್ರಮಿಕ್ ವಿದ್ಯಾ ಯೋಜನಾ. ಈ ಯೋಜನೆಯ ಉದ್ದೇಶ ಏನು ಅಂದರೆ ಇದು ಬಾಲಕಾರ್ಮಿಕರಿಗೆ ಒಂದು ಮಾಡಿದಂತಹ ಯೋಜನೆ ಆಗಿರುತ್ತೆ. ಇದರ ಮುಖ್ಯ ಉದ್ದೇಶ ಬಾಲಕಾರ್ಮಿಕರಿಗೆ ಶಿಕ್ಷಣ ಒದಗಿಸುವುದು ಇದರ ಉದ್ದೇಶ ಆಗಿರುತ್ತೆ. ಇಂಥ ಪಾಯಿಂಟ್ಸ್ಗಳನ್ನು KS ಮೇನ್ಸ್ ಮತ್ತು KSP PSI SA ಬರೆಯುವಾಗ ಯೂಸ್ ಮಾಡ್ಕೊಳ್ಳಿ. ಬೇರೆ ಸ್ಕೀಮ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಆನ್ಸರ್ಸ್ಗೆ ಹಾಗೂ ನಿಮ್ಮ ಒಂದು ಎಸ್ಸೇಸ್ಗೆ ವೇಟೇಜ್ ಇನ್ಕ್ರೀಸ್ ಆಗುತ್ತೆ. ಇತ್ತೀಚೆಗೆ ಯಾವ ರಾಜ್ಯದ ಅರಣ್ಯ ಇಲಾಖೆ 2000 ಭಾರತೀಯ ಗೌರ್ಸ್ಗಳ ಸಂಖ್ಯಾ ವರದಿ ಬಿಡುಗಡೆ ಮಾಡಿದೆ? ಪಾಪ್ಯುಲೇಷನ್ ಎಸ್ಟಿಮೇಷನ್ ಮಾಡಿದೆ. ಗೌರ್ಸ್ ಅಂತ, ಇಂಡಿಯನ್ ಗೌರ್ಸ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿ. ಇಂಡಿಯನ್ ಗೌರ್ಸ್ ಇದು ಒಂದು ಪ್ರಾಣಿ ಇದು ಇಂಡಿಯನ್ ಗೌರ್ GAUR. ಇಂಡಿಯನ್ ಗೌರ್ ಅಂತ ಗೂಗಲ್ ಮಾಡಿ ಇಮೇಜಸನ್ನು ನೋಡ್ಕೊಳ್ಳಿ. ಒಂದು ರೀತಿಯಾಗಿ ಕಾಡು ಎಮ್ಮೆ ಥರ ಕಾಣುತ್ತೆ, ಅದು ಕಾಡು ಎಮ್ಮೆ ಥರ ಇರುತ್ತೆ. ಸೊ ಒಂದ್ಸಲ ಸರ್ಚ್ ಮಾಡಿ ಇಮೇಜಸನ್ನು ನೋಡ್ಕೊಳ್ಳಿ, ಇಂಡಿಯನ್ ಗೌರ್ ಅಂತ. ಸೊ ಇತ್ತೀಚೆಗೆ ತಮಿಳುನಾಡಲ್ಲಿ 2000 ಇಂಡಿಯನ್ ಗೌರ್ಗಳ ಒಂದು ಸಂಖ್ಯೆಯನ್ನು ಪತ್ತೆ ಹಚ್ಚಿದ್ದಾರೆ ತಮಿಳುನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಹಾಗೆ ತಮಿಳುನಾಡು ಇತ್ತೀಚೆಗೆ 1018 ಊರುಗಳ ಹೆಸರುಗಳನ್ನು ಬದಲಾವಣೆ ಮಾಡಿದೆ. ಹಾಗೆ ತಮಿಳುನಾಡಲ್ಲಿರುವಂತಹ ಕೊಯಂಬತ್ತೂರ್ಗೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಮ್ಯಾಂಚೆಸ್ಟರ್ ಈ ಪ್ರಶ್ನೆ KPSC FDAಯಲ್ಲಿ ತುಂಬ ಸಲ ಕೇಳಿದ್ದಾರೆ. ಈ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ತಮಿಳುನಾಡು ಇನ್ನೊಂದು ಕಾರಣಕ್ಕಾಗಿ ನ್ಯೂಸಲ್ಲಿದೆ. ತಮಿಳುನಾಡು ಸರ್ಕಾರ ಒಂದು ಹೇರ್ ಕಟ್ ಸೆಲ್ಯೂನ್ಸ್ಗಳಿಗೆ ಹಾಗೂ ಬ್ಯೂಟಿ ಪಾರ್ಲರ್ಗಳಿಗೆ ಹೋದಂತಹ ವ್ಯಕ್ತಿಗಳ ಒಂದು ಆಧಾರ್ ಕಾರ್ಡ್ ಇನ್ಫಾರ್ಮೇಷನನ್ನು ಮೇಂಟೈನ್ ಮಾಡಬೇಕು, ಅವರ ಡೀಟೇಲ್ಸ್ಗಳನ್ನು ಮೇಂಟೈನ್ ಮಾಡಬೇಕು, ಮ್ಯಾಂಡೇಟರಿ ಅಂತ ಹೇಳಿ ಕಂಪಲ್ಸರಿ ಮಾಡಿದೆ. ಸೊ ಇದರ ಬಗ್ಗೆ ನ್ಯೂಸಲ್ಲಿದೆ, ಅದನ್ನು ಕೂಡ ಆಲ್ರೆಡಿ ಕವರ್ ಮಾಡಿದ್ದೇನೆ ನಾನು.
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ರಿಸರ್ಚ್ನ ವರದಿ ಪ್ರಕಾರ 2020 ಮೇ ತಿಂಗಳಿನಲ್ಲಿ ಯಾವ ಅರಣ್ಯ ಪ್ರದೇಶ 829 ಸ್ಕ್ವೇರ್ ಕಿಲೋಮೀಟರ್ ನಾಶವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಅಮೆಜಾನ್ ರೈನ್ ಫಾರೆಸ್ಟ್ ನಾಶವಾಗಿರುತ್ತೆ. ಹಾಗೆ ಅಮೆಜಾನಲ್ಲಿ ಒಂದು ಕಾಡ್ಗಿಚ್ಚು ಕೂಡ ಕಂಡುಕೊಂಡಿತ್ತು. ಅಮೆಜಾನ್ ರೈನ್ ಫಾರೆಸ್ಟಲ್ಲಿ ಕಾಡ್ಗಿಚ್ಚು ಕೂಡ ಕಂಡುಕೊಂಡಿತ್ತು. ಹಾಗೆ ಅಮೆಜಾನ್ನ ಒಂದು ಇ ಕಾಮರ್ಸ್ ಕಂಪ್ನಿ ಕೂಡ ಇದೆ, ಅಮೆಜಾನ್ ಅಂತ ಹೆಸರಲ್ಲಿ. ಅಮೆಜಾನ್ನ ಇ ಕಾಮರ್ಸ್ ಕಂಪ್ನಿಯ ಮುಖ್ಯಸ್ಥ ಯಾರು? ಜೆಫ್ ಬಿಜೋಸ್. ಪ್ರಸ್ತುತ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಯಾರು? ಜೆಫ್ ಬಿಜೋಸ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್. ಹಾಗೆ ಭಾರತದ ರಿಚೆಸ್ಟ್ ಪರ್ಸನ್ ಯಾರು? ಮುಖೇಶ್ ಅಂಬಾನಿ. ಇವರು ವಿಶ್ವದಲ್ಲಿ ಟಾಪ್ 10 ರಿಚೆಸ್ಟ್ ಪರ್ಸನ್ನಲ್ಲಿ ಇವರು ಕೂಡ ಒಬ್ಬರು. ಜರ್ಮಿ ಕ್ಲೀನ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅದು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದೊಂದು ಸ್ಯಾನಿಟೈಸಿಂಗ್ ಚೇಂಬರ್ ಅಂತ ಕರೀತಾರೆ. ಏನು ಅಂತಂದರೆ ಈ ರೀತಿ ಒಂದು ಕೋಣೆ ಥರ ಇರುತ್ತೆ, ನೀವೆಲ್ಲ ಟಿ ವಿಯಲ್ಲಿ ನೋಡಿರ್ತೀರ. ಅದು ಒಂಥರ 4 ಕಡೆ ಒಂದು ಕೋಣೆ ಥರ ಇಟ್ಟಿರ್ತಾರೆ. ಒಳಗಡೆ ಹೋದ ತಕ್ಷಣ 4 ಕಡೆಯಿಂದನೂ ಸ್ಪ್ರೇಸ್ ಬರುತ್ತೆ. ಸ್ಪ್ರೇ ಆಗಿಬಿಟ್ಟು ಸೆಂಟ್ರಲ್ಲಿ ಒಬ್ಬ ಪರ್ಸನ್ ನಿಂತ್ಕೊಂಡ ತಕ್ಷಣ ಅದು ಸೆನ್ಸರ್ಸ್ ಯೂಸ್ ಮಾಡಿ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆದಮೇಲೆ ಸ್ಯಾನಿಟೈಸೇಷನ್ ಆಗುತ್ತೆ. ಇದಕ್ಕೆ ಸ್ಯಾನಿಟೈಸಿಂಗ್ ಚೇಂಬರ್ ಅಂತ ಕರೀತಾರೆ. ಇದೊಂದು ಜರ್ಮಿ ಕ್ಲೀನ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಜರ್ಮಿ ಕ್ಲೀನ್ ಎಂಬುದು ಅದೊಂದು ಸ್ಯಾನಿಟೈಸಿಂಗ್ ಚೇಂಬರ್. ಇದನ್ನು ಭದ್ರತಾ ಪಡೆಯ ಸಮವಸ್ತ್ರವನ್ನು ಸೋಂಕು ರಹಿತಗೊಳಿಸುವುದು ಇದರ ಉದ್ದೇಶ ಆಗಿರುತ್ತೆ. ಒಂದು ಡಿಫೆನ್ಸ್ ಫೋರ್ಸಸ್ದು ಸಮವಸ್ತ್ರವನ್ನು ಒಂದು ಸೋಂಕು ರಹಿತಗೊಳಿಸುವುದು ಇದರ ಉದ್ದೇಶ ಆಗಿರುತ್ತೆ. ಇದನ್ನು ಡೆವಲಪ್ಮೆಂಟ್ ಮಾಡಿದವರು DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದನ್ನು ಅಭಿವೃದ್ಧಿಪಡಿಸಿದೆ. DRDOನ ಪ್ರಸ್ತುತ ಮುಖ್ಯಸ್ಥರು ಯಾರು? ಜಿ ಸತೀಶ್ ರೆಡ್ಡಿ DRDOನ ಪ್ರಸ್ತುತ ಮುಖ್ಯಸ್ಥರು. ಹಾಗೆ DRDO ರಕ್ಷಣಾ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ. ರಕ್ಷಣಾ ಸಚಿವರು ಯಾರು? ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು. PM ಕೇರ್ಸ್ ನಿಧಿಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರಾಗಿರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಪ್ರಧಾನಮಂತ್ರಿ ಆಗಿರ್ತಾರೆ. ಯಾರು ಪ್ರಧಾನಮಂತ್ರಿ ಇರ್ತಾರೆ ಅವರು PM ಕೇರ್ಸ್ ನಿಧಿಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿರ್ತಾರೆ. ಹಾಗೆ ಟ್ರಸ್ಟಿ ಯಾರಾಗಿರ್ತಾರೆ? PM ಕೇರ್ಸ್ ನಿಧಿಯ ಎಕ್ಸ್ ಅಫಿಷಿಯೋ ಟ್ರಸ್ಟಿ ಯಾರಾಗಿರ್ತಾರೆ ಅಂದರೆ ಒಂದು ಫೈನಾನ್ಸ್ ಮಿನಿಸ್ಟರ್, 2ನೇದು ಡಿಫೆನ್ಸ್ ಮಿನಿಸ್ಟರ್ ಹಾಗೂ 3ನೇದು ಹೋಮ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇವರು ಎಕ್ಸ್ ಅಫಿಷಿಯೋ ಟ್ರಸ್ಟಿ ಆಗಿರ್ತಾರೆ. ಫೈನಾನ್ಸ್ ಮಿನಿಸ್ಟ್ರಿ ಯಾರು? ನಿರ್ಮಲಾ ಸೀತಾರಾಮನ್. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇವರೆಲ್ಲ ಎಕ್ಸ್ ಅಫಿಷಿಯೋ ಟ್ರಸ್ಟಿ ಆಗಿರ್ತಾರೆ. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳ ಬಗ್ಗೆ ಎಲ್ಲವನ್ನು ಡಿಸ್ಕಷನ್ ಮಾಡಿದ್ದೇವೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಒಂದು ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಹಾಗೆ ಯಾರಿಗಾದರೂ ಅಪ್ಕಮಿಂಗ್ KPSCಯ FDA, SDA, KS, PC, PSI, KSRP ಎಕ್ಸಾಮ್ಸ್ಗಳಿಗೆ ನೋಟ್ಸ್ ಬೇಕಾಗಿದ್ದರೆ, ಇತಿಹಾಸ, ಸಂವಿಧಾನ, ಭೂಗೋಳ, ಕರೆಂಟ್ ಅಫೇರ್ಸ್ ನೋಟ್ಸ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಇದೆ 7795014409. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸು ಸಿಗುತ್ತೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಚಾನಲ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಆ ಲಿಂಕಲ್ಲಿ ನಾವು ಕೆಲವೊಂದು ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ನೋಟ್ಸ್ ಬಗ್ಗೆ ಆಗಿರಲಿ, ಬೇರೆ ಒಂದು ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ಟೆಲಿಗ್ರಾಮ್ ಲಿಂಕ್ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.